ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಬಯಲು ತುಂಬುರಗುದ್ದಿ ಗ್ರಾಮಕ್ಕೆ ದಿನಾಂಕ 4/3/2026 ಬುಧವಾರದಂದು ಮಾನ್ಯ ಶಾಸಕರು ಎನ್.ಟಿ. ಶ್ರೀನಿವಾಸ್ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ಜಿಲ್ಲಾ ಮುಖಂಡರಾದ ಎಚ್.ಡಿ. ಚಂದಪ್ಪ ಅವರು ಮಾತನಾಡಿ, ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ಲಕ್ಷಾಂತರ ಕುಟುಂಬಗಳು ಇವೆ. ಮಸಣಗಳನ್ನು ನಾವುಗಳೇ ನಿಯಮಿತವಾಗಿ ನಿರ್ವಹಿಸುತ್ತಿದ್ದೇವೆ. ನಾಗರಿಕ ಶವಗಳನ್ನು ಹೂಳಲು ಬರುವವರಿಗೆ ಹಾದಿ ನಿರ್ಮಿಸುವುದು, ಕುಳಿತುಕೊಳ್ಳಲು ಬಯಲು ಸ್ಥಳ ಮಾಡಿಕೊಡುವುದು ಮುಂತಾದಾಗಿ ಈ ಎಲ್ಲ ಕೆಲಸಗಳು ಉಚಿತವಾಗಿವೆ. ಬಹುತೇಕ ಬಿಟ್ಟಿ ಚಾಕ್ರಿ ತೊಡಗಿರುವ ಮಸಣ ಕಾರ್ಮಿಕರಾದ ನಾವುಗಳು ಸಾವಿರಾರು ವರ್ಷಗಳಿಂದ ನಮಗಾದ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಒದಗಿಸಲು ಕೋರಿ ಹಲವು ಬಾರಿ ಮನವಿ ಸಲ್ಲಿಸಿದ್ದೇವೆ. ಆದರೂ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳು ನಮಗೆ ನಮ್ಮ ದಯನೀಯ ಬದುಕುವ ಸ್ಥಿತಿ ಮತ್ತು ಬಿಟ್ಟಿ ಚಾಕ್ರಿಯಿಂದ ಮುಕ್ತಿ ನೀಡಲಿಲ್ಲ. ಈಗಲಾದರೂ ತಾವುಗಳು ನಮ್ಮ ಹಕ್ಕು ಒತ್ತಾಯವನ್ನು ಪರಿಗಣಿಸುವಂತೆ ಈ ಮೂಲಕ ಒತ್ತಾಯಿಸುತ್ತೇವೆ ಎಂದು ಮಾನ್ಯ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಕೂಡ್ಲಿಗಿ ಅವರನ್ನು ಒತ್ತಾಯಿಸಿ 2026 ಮಾರ್ಚ್ ಬಜೆಟ್ನಲ್ಲಿ ಸದನದಲ್ಲಿ ಧ್ವನಿ ಎತ್ತುವುದರ ಮೂಲಕ ಮಸಣ ಕಾರ್ಮಿಕರ ಪರವಾಗಿ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿದರು. ಈ ಮನವಿಗೆ ಸ್ಪಂದಿಸಿ ತುಂಬಾ ಒಳ್ಳೆಯ ವಿಷಯ, ನಾನು ಮಾರ್ಚ್ 2026 ಬಜೆಟ್ನಲ್ಲಿ ಸದನದಲ್ಲಿ ಧ್ವನಿ ಎತ್ತಿ ನಾನು ಈ ಮೂಲಕ ನಿಮಗೆ ನ್ಯಾಯ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಈಶ್ವರಪ್ಪ ಊಟೆಪ್ಪ, ಡಿ.ಎಸ್. ದುರ್ಗೇಶ್, ಕರಿಬಸಪ್ಪ, ಚಂದ್ರಪ್ಪ ಭೀಮಣ್ಣ, ದೊಡ್ಡಮರಿಬಸಪ್ಪ, ದೊಡ್ಡಮರಿಯಪ್ಪ, ಮುಖಂಡರಾದ ಇನ್ನು ಮುಂತಾದವರು ಉಪಸ್ಥಿತರಿದ್ದರು.